ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕಥೆ ಕಾರಣ ಈಗ ಎಲ್ಲಿಗೆ ಬಂತಪ್ಪ? ನಾಳೆ ಭಾರತದ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ನಡೆಯಲಿಕ್ಕಿದೆ. ಇಂದು 4ನೇ ಹಂತದ ಮತದಾನಕ್ಕೆ ಅಧಿಸೂಚನೆ ಹೊರಟಿದೆ ಹಾಗೂ ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ. 4ನೇ ಹಂತದ ಮತದಾನವು ಮೇ 13ರಂದು ನಡೆಯಲಿದ್ದು ದೇಶದ 10 ರಾಜ್ಯಗಳ 96 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತದೆ. ಹಾಗೆ ನಡೆಯುವ 96ರಲ್ಲಿ ಕರ್ನಾಟಕದ ನೆರೆಯ ಅವಿಭಜಿತ ಆಂಧ್ರ ಪ್ರದೇಶ ಇಲ್ಲವೇ ಈಗಿನ ತೆಲಂಗಾಣ ಮತ್ತು ಆಂಧ್ರ ರಾಜ್ಯಗಳು ಸೇರಿವೆ. ಆಂಧ್ರದ 25 ಹಾಗೂ ತೆಲಂಗಾಣದ 17 ಲೋಕಸಭಾ ಕ್ಷೇತ್ರಗಳಿಗೆ 4ನೇ ಹಂತದ ಮೇ 13ರಂದು ಮತದಾನ ನಡೆಯುತ್ತದೆ. ಇಂದಿನಿಂದ ಅದಕ್ಕೆ ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ. ಇದಲ್ಲದೆ ಒಂದು ದೇಶ ಒಂದು ಚುನಾವಣೆ ಎನ್ನುವಂಥ ಮಂತ್ರ ಬಹಳ ಜೋರಾಗಿದ್ದರೂ ಕೂಡ ಅದು ಇನ್ನೂ ನಡೆಯಲು ಸಾಧ್ಯವಾಗಿಲ್ಲ. ಆದರೆ ಒಂದು ರಾಜ್ಯ ಒಂದು ಚುನಾವಣೆ ಸಾಧ್ಯವಾಗ್ತಾ ಇದೆ. 4ನೇ ಹಂತದಲ್ಲಿ ಅಂದರೆ ಮೇ 13ರಂದು ನಡೆಯಲಿರುವ ಮತದಾನದಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ರಾಜ್ಯ ಒಂದು ಚುನಾವಣೆ ನಡೆಯುತ್ತದೆ. 25 ಲೋಕಸಭಾ ಕ್ಷೇತ್ರ ಮತ್ತು 175 ವಿಧಾನಸಭಾ ಕ್ಷೇತ್ರಗಳಿಗೆ ಆಂಧ್ರ ಪ್ರದೇಶದಲ್ಲಿ ಮೇ 13ರಂದು ಒಟ್ಟಿಗೆ ಮತದಾನ ನಡೆಯುತ್ತದೆ. ಮತದಾರರು ಮತಗಳನ್ನು ಒಟ್ಟಾಗಿ 2 ಮತಗಳನ್ನು ಚಲಾಯಿಸಲಿದ್ದಾರೆ. ಒಂದು ವಿಧಾನಸಭಾ ಸದಸ್ಯರು ಮತ್ತು ಇನ್ನೊಂದು ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಲಿಕ್ಕೆ. ಇವೆಲ್ಲದರ ನಡುವೆ ಲೋಕಸಭೆಯಲ್ಲಿ ನಿನ್ನೆ ಮತಯಂತ್ರಗಳ ಅಪನಂಬಿಕೆಯ ಬಗೆಗೆ ಬಹಳ ಚರ್ಚೆ ನಡೆದಿದೆ. ಮುಖ್ಯವಾಗಿ ಹಲವರು ಅರ್ಜಿಗಳನ್ನು ಸಲ್ಲಿಸಿದರು, ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಗಳನ್ನು ಸಲ್ಲಿಸಿದ್ದರು. ಯಾವ ಬಗೆಗೆ? ಮತಯಂತ್ರಗಳನ್ನು ಒಂದೇ ಕೈ ಬಿಡಬೇಕು, ಇಲ್ಲವೇ ಪ್ರತಿ ಮತಯಂತ್ರಗಳಿಗೂ ವಿವಿಪ್ಯಾಟ್ ಅಡ್ಡ ಪರಿಶೀಲನಾ ಚೀಟಿಗಳನ್ನು ನಡೆಸಬೇಕು ಎನ್ನುವಂಥ ಅರ್ಜಿಗಳನ್ನು ಸಲ್ಲಿಸಿದರು. ಈ ಅರ್ಜಿ ಸಂಬಂಧ ಪ್ರಸಿದ್ಧ ವಕೀಲರಾದ ಪ್ರಶಾಂತ್ ಭೂಷಣ್ ಅವರು ಲೋಕಸಭೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಲೋಕಸಭಾ ಮತಯಂತ್ರಗಳನ್ನು ಹಿಂಪಡೆಯುವ ಬಗೆಗೆ ವಾದಿಸಿದರು. ನಾವು ಯಾಕೆ ಮತ್ತೆ ಮತಪತ್ರಗಳತ್ತ ಹಿಂತಿರುಗಬಾರದು ಎನ್ನುವಂಥ ಪ್ರಶ್ನೆಯನ್ನು ಪ್ರಶಾಂತ್ ಭೂಷಣ್ ಅವರು ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಎತ್ತಿದ ಹೊತ್ತಿನಲ್ಲಿ ಚುನಾವಣಾ ಆಯೋಗಕ್ಕೆ ನ್ಯಾಯಾಧೀಶರುಗಳು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಜಸ್ಟಿಸ್ ಖನ್ನಾ ಅವರು ಮಾಡಿದ ಪ್ರಶ್ನೆ ಏನಂತ ಹೇಳಿದರೆ, EVM ಟ್ಯಾಂಪರಿಂಗ್ ಮಾಡುವವರಿಗೆ ಏನು ಶಿಕ್ಷೆ? ಅದಕ್ಕೆ ಚುನಾವಣಾ ಆಯೋಗ ಅಂಥ ಶಿಕ್ಷೆ ಏನು ಇಲ್ಲ ಅಂತ ಹೇಳಿದರು. ಶಿಕ್ಷೆಯ ಭಯ ಇರಬೇಕು. EVM ಯಂತ್ರಗಳನ್ನು ಟ್ಯಾಂಪರಿಂಗ್ ಮಾಡುವವರಿಗೆ ಕಠಿಣ ಶಿಕ್ಷೆ ನೀಡಬೇಕು ಎನ್ನುವಂಥ ಮಾತನ್ನು ನ್ಯಾಯಾಧೀಶರಾದ ಖನ್ನಾ ಅವರು ಚುನಾವಣಾ ಆಯೋಗಕ್ಕೆ ತಿಳಿಸಿದ್ದಾರೆ. ಈಗ ಆಗಿರುವ ಸುಪ್ರೀಂ ಕೋರ್ಟಿನಲ್ಲಿ ಆಗಿರುವ ಚರ್ಚೆಯ ಪ್ರಕಾರ, ಉದಾಹರಣೆಗೆ ಜರ್ಮನಿ ಸ್ವಲ್ಪ ದಿನ ಅಲ್ಲಿ EVM ಯಂತ್ರಗಳನ್ನು ಬಳಸಿದರು, ಅದು ಸರಿ ಇಲ್ಲ ಅಂತೇಳಿಬಿಟ್ಟು ಮತಪತ್ರಗಳಿಗೆ ವಾಪಸ್ಸಾದರು. ಈ ವಿಷಯ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ಆಯಿತು. ಆಗ ನ್ಯಾಯಾಧೀಶರು ದೀಪಂಕರ್ ದತ್ತಾ ಅವರು ಎತ್ತಿರುವ ಪ್ರಶ್ನೆ ಏನಂತೇಳಿದರೆ, ಜರ್ಮನಿಯಲ್ಲಿ ಸುಮಾರು 6 ಕೋಟಿ ಮತದಾರರಿದ್ದಾರೆ. ಪಶ್ಚಿಮ ಬಂಗಾಳ ಒಂದರಲ್ಲೇ ಅದಕ್ಕಿಂತ ಹೆಚ್ಚು ಮತದಾರರಿದ್ದಾರೆ. ಭಾರತದಲ್ಲಿ ನೋಂದಣಿಗೊಂಡಿರುವಂಥ ಮತದಾರರ ಸಂಖ್ಯೆ 97 ಕೋಟಿ. ಹಾಗಾಗಿ ಮತಯಂತ್ರಗಳನ್ನು ಬಿಟ್ಟು ಮತಪತ್ರದತ್ತ ಹೊರಳುವುದು ಸರಿಯಾದೀತೆ, ಕಾರ್ಯಸಾಧ್ಯವಾದೀತೆ, ಮುಗಿದೀತೆ ಎನ್ನುವಂಥ ಪ್ರಶ್ನೆಯನ್ನು
ನ್ಯಾಯಾಧೀಶರು ಮತ್ತು ವಕೀಲರುಗಳು ಚರ್ಚಿಸಿದರು. ಈ ಸಂದರ್ಭದಲ್ಲಿ ಇನ್ನೂ ಆ ವಿಚಾರಣೆಯಾಗಲಿ ನ್ಯಾಯಪೀಠದ ಕೊನೆಯ ತೀರ್ಪಾಗಲಿ ಬಂದಿಲ್ಲ. ಆ ಗೋಜಲು ಹಾಗೇ ಉಳಿದಿದೆ. ಆದರೆ ಒಂದು ಮನವಿಯನ್ನು ಅರ್ಜಿದಾರರು ಮಾಡಿದ್ದಾರೆ. ಒಂದು ವೇಳೆ EVM ಬಿಡುವುದು ಸಾಧ್ಯವಿಲ್ಲವಾದರೆ VVPATಗಳ ಮೂಲಕ ಅಡ್ಡ ಪರಿಶೀಲನೆಗೆ ಅವಕಾಶ ಇರಬೇಕು. ಅಂದರೆ ಪ್ರತಿಯೊಬ್ಬ ಮತದಾರನಿಗೂ ನಾನು ಯಾರಿಗೆ ಮತ ಹಾಕಿದ್ದೇನೆ ಎನ್ನುವುದು ಸ್ಪಷ್ಟವಾಗಿ VVPAT ಮೂಲಕ ಚೀಟಿಯನ್ನು ಕೊಡತಕ್ಕದ್ದು ಎನ್ನುವಂಥ ಮನವಿಯನ್ನು ಕೋರ್ಟಿಗೆ ಮಾಡಿದ್ದಾರೆ. ಅದು ಮುಂದೆ ಏನಾಗುತ್ತದೆ ಎನ್ನುವಂಥದ್ದು ಮುಂದಿನ ದಿನಗಳಲ್ಲಷ್ಟೇ ಗೊತ್ತಾಗುತ್ತದೆ. ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಂದು ವಿಷಯ ಕೂಡ ನಡೆಯಿತು ನಿನ್ನೆ. ಅಪರೂಪಕ್ಕೆ ಅಪರೂಪ ಎನ್ನುವಂತೆ ಕೇಂದ್ರ ಸರ್ಕಾರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಸುಪ್ರೀಂ ಕೋರ್ಟ್ಗೆ ಹಾಜರಾದವರು ಹಿಂದಿನ ಪ್ರಧಾನಿಯಾಗಿರುವಂಥ ಮನಮೋಹನ್ ಸಿಂಗ್ ಅವರನ್ನು ಹೊಗಳಿದ್ದು ಮನಮೋಹನ್ ಸಿಂಗ್ ಅವರಲ್ಲದೆ ಆಗಿನ ಪ್ರಧಾನಿ ನರಸಿಂಹರಾವ್ ಅವರನ್ನು ಕೂಡ ಹೊಗಳಿದರು. ಯಾಕಪ್ಪ ಹೊಗಳಿದರು ಅಂತ ಹೇಳಿದರೆ, ಉದಾರೀಕರಣದಿಂದ ಲೈಸೆನ್ಸ್ ರಾಜ್ ಕೊನೆಗೊಂಡಿದೆ ಎನ್ನುವಂಥ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಸುಪ್ರೀಂ ಕೋರ್ಟಿಗೆ ಲೈಸೆನ್ಸ್ ರಾಜ್ಯ ಕೊನೆಗೊಂಡಿದಂಥ ಕೀರ್ತಿ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲಬೇಕು ಅಂತ ಹೇಳುತ್ತಾ ಒಂದಷ್ಟು ಹೊಗಳಿದ್ದಾರೆ. ರಾಜಕೀಯದಲ್ಲಿ ಇವೆಲ್ಲ ಏಳು ಬೀಳುಗಳು ನಡೆಯುತ್ತಾ ಇರ್ತವೆ. ಅದಕ್ಕಿಂತ ಮುಖ್ಯವಾಗಿ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಏನಾಗಿದೆ, ರಾಮನವಮಿಯ ದಿನ ಗಲಾಟೆಯಾಗಿ ಕೆಲವರಿಗೆ ಗಾಯಗಳಾಗಿವೆ. ಈ ರಾಮನವಮಿಯ ಗಲಾಟೆಯ ಬಗ್ಗೆ ತೃಣಮೂಲ ಕಾಂಗ್ರೆಸ್ನವರು BJPಯವರನ್ನು ತೆಗಳಿದರೆ, BJPಯವರು ಮಮತಾ ಬ್ಯಾನರ್ಜಿಯವರತ್ತ ಬೊಟ್ಟು ಮಾಡಿ ನಿಮ್ಮ ಗಲಾಟೆ, ನಿಮ್ಮ ರಾಮನವಮಿ ಅಂತೇಳಿದ್ದಾರೆ. ಇಲ್ಲಿ ನೋಡಿ, BJPಯ ನಾಯಕ ಹೇಳಿರೋದನ್ನು NIA ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ನಡೆಯಬೇಕು ಅಂತ ಹೇಳಿದರು. ಅಷ್ಟು ಹೇಳಿದರೆ ಏನು ತೊಂದರೆ ಏನಿಲ್ಲ, ಅದರಲ್ಲಿ ಏನು ವಿಶೇಷ ಏನಿಲ್ಲ. ಆದರೆ ಅವ್ರು ಹೇಳ್ತಾರೆ ಇದು ನಿಮ್ಮ ರಾಮನವಮಿ, ನಿಮ್ಮ ಗಲಾಟೆ ಅಂತ. ಹಾಗಾದರೆ ಇವರ ರಾಮನವಮಿ ಯಾವಾಗ? BJPಯ ಸುಧೇಂದು ಅಧಿಕಾರಿ ಇದು ನಿಮ್ಮ ರಾಮನವಮಿ, ನಿಮ್ಮ ಗಲಾಟೆ ಅಂತ ಹೇಳಬೇಕಾದ್ರೆ ಇವರಿಗೆ ಇನ್ನೊಂದು ರಾಮನವಮಿ ಉಂಟಾ, ಅಥವಾ ಇವರದ್ದೇ ಒಂದು ಬೇರೆಯೋ? ಒಟ್ಟು ಇವರ ಮಾತಿನ ಚಕಮಕಿಯು ಒಂದಕ್ಕೆ ಇನ್ನೊಂದು ಅರ್ಥವನ್ನು ನೀಡುವಂಥ ಪರಿಸ್ಥಿತಿಯನ್ನು ತಂದಿದೆ. ಅದೇ ವೇಳೆ ನಿನ್ನೆ ಕೇರಳದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿದಂಥ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮೋದಿಯವರು 2014ರಲ್ಲಿ ಒಂದು ನಿರೀಕ್ಷೆಯನ್ನು ಜನರಲ್ಲಿ ಮೂಡಿಸಿದ್ರು. 2019ರಲ್ಲಿ ನಂಬ್ರಿ ಅಂತ ಒಂದು ನಂಬಿಕೆಯನ್ನು ಕೊಟ್ಟಿದ್ರು. ನಿರೀಕ್ಷೆಯೂ ಇಲ್ಲ, ನಂಬಿಕೆಯೂ ಇಲ್ಲ. ಇವಾಗ ಗ್ಯಾರಂಟಿ ಅಂತ ಇದ್ದಾರೆ. ಎಷ್ಟು ಜನ, ಎಷ್ಟು ಬಾರಿ ತೋಳ ಬಂತು ತೋಳ ಎನ್ನುವ ರೀತಿಯಲ್ಲಿ ಜನರನ್ನು ಮೂರ್ಖರನ್ನಾಗಿಸಲು ಸಾಧ್ಯವಿದೆ? ಮೋದಿಯವರ ಮಾತನ್ನು ಮಲಯಾಳಿಗಳಲ್ಲ, ಕೇರಳದ ಒಬ್ಬರು ಕೂಡ ನಂಬುವುದಿಲ್ಲ. ಆದ್ದರಿಂದ BJPಗೆ ಕೇರಳದಲ್ಲಿ ಕಾಲಿಡಲು ಜಾಗ ಇಲ್ಲ ಎನ್ನುವಂಥ ಮಾತನ್ನು ಪಿಣರಾಯಿ ವಿಜಯನ್ ಅವರು ಹೇಳಿದ್ದಾರೆ. ಇದೇ ರೀತಿಯ ಒಂದು ಚರ್ಚೆ ಮಂಡ್ಯದಲ್ಲಿ ನಿನ್ನೆ ನಡೆದಿದೆ. ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರು ಮಂಡ್ಯದಲ್ಲಿ ನಿನ್ನೆ ಚುನಾವಣಾ ಪ್ರಚಾರವನ್ನು ನಡೆಸಿದರು. ಆ ಚುನಾವಣಾ ಪ್ರಚಾರದ ವೇಳೆ ಇದೇ ರೀತಿಯಲ್ಲಿ ಜನರಿಗೆ ಮಾತಿನಿಂದ ಮೋಡಿ ಮಾಡುವ, ಮಾತಿನಿಂದ ವಂಚಿಸುವ, ಹೇಳಿದ್ದನ್ನು ಒಂದು ನಡೆಸದ ಬಗೆಗೆ ಚರ್ಚೆ ಆಗಿದೆ. ಗ್ಯಾರಂಟಿಯನ್ನು ಹೇಳಿದ್ದೇರೆ, ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ಎನ್ನುವಂಥ ಚರ್ಚೆ ಕೂಡ ಅಲ್ಲಿ ನಡೆದಿದೆ. ಇವೆಲ್ಲದರ ನಡುವೆ ಕಾಂಗ್ರೆಸ್ಗೆ ಇರುವಂಥ ಒಂದು ಅತಿದೊಡ್ಡವಾದ ಹಿನ್ನಡೆ ಇದೆ ಈ ಲೋಕಸಭೆಯಲ್ಲಿ. ಏನದು ಹಿನ್ನಡೆ? ದೇಶದ ಅತಿದೊಡ್ಡ ರಾಜ್ಯಗಳಾದ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡುಗಳಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಮಾತ್ರ ಕಾಂಗ್ರೆಸ್ 8 ಲೋಕಸಭಾ ಕ್ಷೇತ್ರಗಳು ಗೆದ್ದಿತ್ತು. ಉಳಿದಂತೆ ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ಉತ್ತರ ಪ್ರದೇಶಗಳಲ್ಲಿ ಹಿನ್ನಡೆಯನ್ನು ಕಂಡಿತ್ತು. ಆ ಕಾರಣದಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷವು ಆ ರಾಜ್ಯಗಳಲ್ಲಿ ಅಲ್ಲಿ 250ರಷ್ಟು ಲೋಕಸಭಾ ಸ್ಥಾನಗಳಿವೆ. ಈ 5 ರಾಜ್ಯಗಳಲ್ಲಿ 250ರಷ್ಟು ಲೋಕಸಭಾ ಸ್ಥಾನಗಳಿವೆ. ಆದರೆ ಈ ಬಾರಿ ಕಾಂಗ್ರೆಸ್ ಪಕ್ಷವು ಇಲ್ಲಿ 65 ಲೋಕಸಭಾ ಸ್ಥಾನಗಳಿಗೆ ಮಾತ್ರ ಸ್ಪರ್ಧಿಸುತ್ತಿದೆ.
ಕಾರಣವೇನೆಂದರೆ ಅಲ್ಲಿ ಬೇರೆ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡು, ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡಿದೆ. 17 ಸ್ಥಾನಗಳಿಗೆ ಮಾತ್ರ ಕಾಂಗ್ರೆಸ್ ಸ್ಪರ್ಧಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮೊದಲಾದವುಗಳಿಂದ NCP ಜೊತೆ ಮೈತ್ರಿ ಮಾಡಿಕೊಂಡಿದೆ. ಅಲ್ಲಿ ಕೂಡ ಸುಮಾರು 17 ಸ್ಥಾನಗಳಿಗೆ ಮಾತ್ರ ಕಾಂಗ್ರೆಸ್ ಸ್ಪರ್ಧಿಸ್ತಿದೆ. ತಮಿಳುನಾಡಿನಲ್ಲಿ DMK ಜೊತೆ ಮೈತ್ರಿ ಮಾಡಿಕೊಂಡಿದೆ, 9 ಕ್ಷೇತ್ರಗಳಿಗೆ ಮಾತ್ರ ಸ್ಪರ್ಧಿಸ್ತದೆ. ಇದೇ ರೀತಿ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕೂಡ ಕಡಿಮೆ ಕ್ಷೇತ್ರಗಳಿಗೆ ಸ್ಪರ್ಧಿಸ್ತಾ ಇದೆ. ಈ ಬಾರಿ ಮೈತ್ರಿ ಇಲ್ಲದೆ ಕಾಂಗ್ರೆಸ್ ಸ್ಪರ್ಧಿಸಿರುವುದು 2 ಕಡೆ ಮಾತ್ರ. ಒಂದು ಅಸ್ಸಾಂ ಮತ್ತು ಇನ್ನೊಂದು ಪಂಜಾಬಿನಲ್ಲಿ. ಕೆಲವು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೂಡ ಮೈತ್ರಿ ಇಲ್ಲ. ಮುಖ್ಯವಾಗಿ ರಾಜ್ಯಗಳಲ್ಲಿ ಪಂಜಾಬಿನಲ್ಲಿ AAP ಅಲ್ಲಿ ಆಡಳಿತದಲ್ಲಿರುವುದರಿಂದ ಮೈತ್ರಿ ಸಾಧ್ಯವಾಗಿರಲಿಲ್ಲ, ಪ್ರತ್ಯೇಕವಾಗಿ ಸ್ಪರ್ಧಿಸಿದೆ. ಅಸ್ಸಾಂನಲ್ಲಿ ಕೂಡ ಕಾಂಗ್ರೆಸ್ ಯಾವುದೇ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡಿಲ್ಲ. ಉಳಿದಂತೆ ಕಾಂಗ್ರೆಸ್ ಮತ್ತು BJP ಎರಡೂ ಎಲ್ಲ ಕಡೆ ಮೈತ್ರಿ ಮಾಡಿಕೊಂಡಿವೆ. ಈ ಮೈತ್ರಿ ಕಾರಣದಿಂದಾಗಿ ಕಾಂಗ್ರೆಸ್ ಸ್ಪರ್ಧಿಸುವ ಒಟ್ಟು ಲೋಕಸಭಾ ಸಂಖ್ಯೆ ಕ್ಷೇತ್ರಗಳ ಸಂಖ್ಯೆ 300 ಮುಟ್ಟಬಹುದು ಅಷ್ಟೇ. ಹಾಗಾಗಿ ಇದೊಂದು ಅದಕ್ಕೆ ಪ್ರಶ್ನೆ ಮತ್ತು ಹಿನ್ನಡೆಯೂ ಆಗಬಹುದು ಎನ್ನುವಂಥ ಒಂದು ಗುಮಾನಿಯನ್ನು ಹುಟ್ಟಿಸಿದೆ. ಆದರೆ ಸಮಾಜವಾದಿ ಪಕ್ಷದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಸಿಂಗ್ ಯಾದವ್ ಅವರು ಹೇಳ್ತಾರೆ, ಮೋದಿ ಗಾಳಿ ನಮ್ಮ ರಾಜ್ಯದಲ್ಲಿ ಇಲ್ಲವೇ ಇಲ್ಲ. 80ರಲ್ಲಿ 80 ಸ್ಥಾನಗಳನ್ನು ನಾವು ಗೆಲ್ಲುತ್ತೇವೆ. ಹಾಗೂ ಇಡೀ ಭಾರತದಲ್ಲಿ BJP ಗೆಲ್ಲುವ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 150 ದಾಟುವುದಿಲ್ಲ ಅನ್ನುವಂಥದ್ದು ಖಡಾಖಂಡಿತವಾಗಿ ಅಖಿಲೇಶ್ ಸಿಂಗ್ ಯಾದವ್ ಅವರು ಹೇಳಿದ್ದಾರೆ. ಯಾರು ಏನು ಹೇಳಿದರೂ ಕಡೆಗೆ ಮತಯಂತ್ರಗಳು ಏನು ಹೇಳ್ತವೆ ಅನ್ನುವಂಥದ್ದನ್ನು ತಿಳಿಯಲು ನಾವು ಜೂನ್ 4ರವರೆಗೆ ಕಾಯಬೇಕಾಗ್ತದೆ. ಅಲ್ಲಿಯವರೆಗೆ ಕಾಯೋಣ. ಇಲ್ಲಿಗೆ ಇಂದಿನ ಕತೆ ಕಾರಣ ನಿಲ್ಲುತ್ತದೆ, ಮತ್ತೆ ಮುಂದೆ ಓಡುತ್ತದೆ. ನೀವೆಲ್ಲ ನೋಡ್ತಾ ಇರಿ V4 ನ್ಯೂಸ್ ಹಾಗೂ V2 ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಅಂತ ಹೇಳುತ್ತಾ ತಮಗೆಲ್ಲ ಅಭಿನಂದನೆಗಳು.